ಕಿರುತೆರೆ ನಟ ಮನು ವಿರುದ್ಧ ಲವ್ ಸೆಕ್ಸ್ ಧೋಕಾ ಕೇಸ್ ದಾಖಲಾಗಿತ್ತು. ಇದೀಗ ಮನು ಪತ್ನಿ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ತನ್ನ ಗಂಡ ಬೆಳೀತಾ ಇದ್ದಾರೆ ಅಂತ ಹೇಳಿ ಷಡ್ಯಂತ್ರ ಮಾಡಲಾಗ್ತಾ ಇದೆ, ಬೇಕಂತಲೇ ಆತನ ವಿರುದ್ಧ ಪಿತೂರಿಯನ್ನ ಮಾಡಲಾಗಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಆರೋಪಿ ಮಡೇನೂರು ಮನು ಪತ್ನಿ ಹೇಳಿಕೆ ನೀಡಿದ್ದಾರೆ. ಬೆಳಿಬೇಕು ಅಂತ ಹೇಳ್ತಿದ್ದವರೇ ಇದೀಗ ಆರೋಪ ಮಾಡ್ತಿರೋದು ಯಾಕೆ? ಅವರಿಬ್ಬರ ಸಂಬಂಧದ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೆ ಆಕೆ ಹೇಳಿದೆಲ್ಲವೂ ಸುಳ್ಳು. ಗಂಡನ ವಿಚಾರದಲ್ಲಾಗಿರುವ ಅನ್ಯಾಯಕ್ಕೆ ನ್ಯಾಯ ಸಿಗೋವರೆಗೂ ನಾನು ಹೋರಾಟವನ್ನ ಮುಂದುವರಿಸುತ್ತೇನೆ ಅಂತ ಮಡೇನೂರು ಮನು ಪತ್ನಿ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಷಡ್ಯಂತ್ರಗಳು ಸರ್, ಇಂಥ ಟೈಮಲ್ಲೇ ಬರ್ಬೇಕಾ? ಇಲ್ಲ ರಿಲೀಸ್ ಆದ್ಮೇಲಾದ್ರೂ ಬರ್ಬೋದಾಯ್ತು, ಇಲ್ಲ ಮುಂಚೆನೆ ಬರ್ಬೋದು. ಇದೆಲ್ಲ ಷಡ್ಯಂತ್ರ ಸರ್. ಷಡ್ಯಂತ್ರ ತನಿಖೆ ಆದ್ಮೇಲೆ ನಿಮ್ಗೆಲ್ಲ ಗೊತ್ತಾಗುತ್ತಲ್ಲ ಸರ್. ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೀವಿ, ಕಾನೂನಿನಿಂದ ಏನೇ ಉತ್ತರ ಕೊಡ್ಬೇಕು ಅದೆಲ್ಲ ನಾವು ಕೊಡ್ತೀವಿ. ಎಲ್ಲ ಬಂದು ಸಿನಿಮಾ ನೋಡಿ ಅಷ್ಟೇ ಸರ್ ನಾನು ಕೇಳ್ಕೊಳ್ಳೋದು. ಸಿನಿಮಾ ನೋಡಿ ತುಂಬಾ ಕಷ್ಟಪಟ್ಟು ಶ್ರಮ ಮಾಡಿ 3 ವರ್ಷ ಸತತವಾಗಿ ಮಾಡಿರೋದು ಜನ ಮೋಸ ಆಗಲ್ಲ. ನೀವು ಎಷ್ಟೇ ದುಡ್ಡು ಕೊಟ್ಟಿರ್ತಾರೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ಧ್ರುವ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಇದೀಗ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿ, ಸ್ಪಾಟ್ ಮಹಜರು ಪ್ರಕ್ರಿಯೆಗೆ ಸಿದ್ಧತೆಗಳಾಗ್ತಾ ಇದೆ ಅಂತ ಹೇಳಿ ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ಎಸ್ ಸ್ಮಿತಾ, ಸದ್ಯ ಈಗ ನಾಗರಬಾವಿಯಲ್ಲಿರುವಂತಹ ಈ ಸಂತ್ರಸ್ತೆ ಏನಿದೆ ಆಕೆಯ ಬಾಡಿಗೆ ಮನೆಯಲ್ಲಿ ಸದ್ಯ ಈಗ ಮಹಜರನ್ನ ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆಕೆ ಆರೋಪ ಮಾಡಿದಂತೆಯೇ ಈ ಮಡೇನೂರು ಮನುನೇ ಆಕೆಗೆ ಈ ಬಾಡಿಗೆ ಮನೆಯನ್ನ ಕೊಡ್ತಿದ್ದಾಗಿದ್ದಂತೆ. ಅದೇ ಒಂದು ಮನೆಯಲ್ಲಿ ಆಕೆಯ ಮೇಲೆ ಅತ್ಯಾಚಾರ ನಡೆದಿದೆ, ಹಾಗೆ ಹಲ್ಲೆಯನ್ನ ಕೂಡ ಮಾಡಿದ್ದಾರೆ. ಅಲ್ಲದೆ ನನಗೆ ತಾಳಿ ಕಟ್ಟಿದ್ದು ಕೂಡ ಅದೇ ಮನೆಯಲ್ಲಿ ಅಂತ ಹೇಳಿ ಸಂತ್ರಸ್ತೆ ಆರೋಪವನ್ನ ಮಾಡಿದ್ರು. ಸದ್ಯ ಈಗ ಪೊಲೀಸರು 5 ದಿನಗಳ ಕಾಲ ಕಸ್ಟಡಿಗೆ ಪಡೆದು ನಾಗರಬಾವಿಯ ಸಂತ್ರಸ್ತೆಗೆ ಮನೆಯಲ್ಲಿ ಸದ್ಯ ಮಹಜರು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಮಹಜರ್ ಪ್ರಕ್ರಿಯೆ ಮುಗಿದ ನಂತರ ಆತನನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದು ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಈಗಾಗಲೇ ಸಂತ್ರಸ್ತೆಯ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಆಕೆಯ ಬಳಿ ಇರುವಂತಹ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ತನಿಖಾಧಿಕಾರಿಗಳ ಕೈಗೆ ನೀಡಿದ್ದಾಳೆ. ಹೀಗಾಗಿ ಆಕೆ ನೀಡಿದಂತಹ ಸಾಕ್ಷಿಗೆ ಸಂಬಂಧಪಟ್ಟ ಹಾಗೆ ಈತನನ್ನ ತನಿಖಾಧಿಕಾರಿಗಳು ಪ್ರಶ್ನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಈಗಾಗಲೇ ಮಡೇನೂರು ಮನು ವಿಚಾರಣೆ ಸಂದರ್ಭದಲ್ಲಿ ಆತ ಹೇಳ್ತಾ ಇರುವಂತದ್ದು ಇದು ಷಡ್ಯಂತ್ರ, ನಾನು ಅವಳು ಸಮ್ಮತಿಯ ಮೇರೆಗೆ ಇಬ್ರು ನಡುವೆ ಸಂಬಂಧ ಇತ್ತು ಅಂತ ಹೇಳಿ ಆತ ಈಗಾಗಲೇ ಹೇಳಿಕೆಯನ್ನ ನೀಡ್ತಾ ಇದ್ದಾನೆ. ಆದ್ರೆ ಈಗ ಸಡನ್ ಆಗಿ ನನ್ನ ಫಿಲ್ಮ್ ಬರುವಂತಹ ಸಂದರ್ಭದಲ್ಲಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡುವಂತಹ ಕಾರಣಕ್ಕಾಗಿ ಆಕೆಯ ಬಳಿಯಲ್ಲಿ ಇಬ್ರು ನಟರು ಹಾಗೆ ಓರ್ವ ಲೇಡಿ ಡಾನ್ ಯಾರೋ ಇದ್ದಾರೆ, ಅವರು ಸೇರ್ಕೊಂಡು ಈ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಅಲ್ಲದೆ ನನಗೆ ಪದೇ ಕಳೆದ ಈ ಫಿಲ್ಮ್ ನಾನು ಯಾವಾಗ ಕುಲದಲ್ಲಿ ಕೀಳಾವುದು ಆ ಫಿಲ್ಮ್ ಅಲ್ಲಿ ನಟನೆಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತೀನಿ, ಅಲ್ಲಿಂದನೂ ಕೂಡ ನನ್ನ ಮೇಲೆ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ತನಿಖಾಧಿಕಾರಿಗಳ ಮುಂದೆ ಹೇಳಿಕೆಯನ್ನ ದಾಖಲಿಸುವ ಕೆಲಸವನ್ನ ಮಾಡಿದ್ದಾರೆ. ಈಗ ಇವತ್ತು ಸಂತ್ರಸ್ತೆಯನ್ನ ಮತ್ತೊಂದು ಬಾರಿ ವಿಚಾರಣೆಯನ್ನ ಮಾಡಿ ಆಕೆಯಿಂದ ಕೆಲವೊಂದಿಷ್ಟು ಮಾಹಿತಿಗಳನ್ನ ಪಡೆದುಕೊಂಡಿದ್ದಾರೆ, ಸಾಕ್ಷ್ಯಾಧಾರಗಳನ್ನ ಪಡ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಈಗ ಮಡೇನೂರು ಮನುವನ್ನ ಪ್ರಶ್ನೆ ಮಾಡ್ತಾರೆ ತನಿಖಾಧಿಕಾರಿಗಳು. ಸ್ಮಿತಾ, ಧನ್ಯವಾದ ಧ್ರುವ ಮಾಹಿತಿಗಾಗಿ. ಕಿರುತೆರೆ ನಟ ಮನು ವಿರುದ್ಧ ಲವ್ ಸೆಕ್ಸ್ ಧೋಕಾ ಕೇಸ್ ದಾಖಲಾಗಿತ್ತು. ಇದೀಗ ಮನು ಪತ್ನಿ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ತನ್ನ ಗಂಡ ಬೆಳೀತಾ ಇದ್ದಾರೆ ಅಂತ ಹೇಳಿ ಷಡ್ಯಂತ್ರ ಮಾಡಲಾಗ್ತಾ ಇದೆ, ಬೇಕಂತಲೇ ಆತನ ವಿರುದ್ಧ ಪಿತೂರಿಯನ್ನ ಮಾಡಲಾಗಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಆರೋಪಿ ಮಡೇನೂರು ಮನು ಪತ್ನಿ ಹೇಳಿಕೆ ನೀಡಿದ್ದಾರೆ. ಬೆಳಿಬೇಕು ಅಂತ ಹೇಳ್ತಿದ್ದವರೇ ಇದೀಗ ಆರೋಪ ಮಾಡ್ತಿರೋದು ಯಾಕೆ? ಅವರಿಬ್ಬರ ಸಂಬಂಧದ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೆ ಆಕೆ ಹೇಳಿದೆಲ್ಲವೂ ಸುಳ್ಳು. ಗಂಡನ ವಿಚಾರದಲ್ಲಾಗಿರುವ ಅನ್ಯಾಯಕ್ಕೆ ನ್ಯಾಯ ಸಿಗೋವರೆಗೂ ನಾನು ಹೋರಾಟವನ್ನ ಮುಂದುವರಿಸುತ್ತೇನೆ ಅಂತ ಮಡೇನೂರು ಮನು ಪತ್ನಿ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಷಡ್ಯಂತ್ರಗಳು ಸರ್, ಇಂಥ ಟೈಮಲ್ಲೇ ಬರ್ಬೇಕಾ? ಇಲ್ಲ ರಿಲೀಸ್ ಆದ್ಮೇಲಾದ್ರೂ ಬರ್ಬೋದಾಯ್ತು, ಇಲ್ಲ ಮುಂಚೆನೆ ಬರ್ಬೋದು. ಇದೆಲ್ಲ ಷಡ್ಯಂತ್ರ ಸರ್. ಷಡ್ಯಂತ್ರ ತನಿಖೆ ಆದ್ಮೇಲೆ ನಿಮ್ಗೆಲ್ಲ ಗೊತ್ತಾಗುತ್ತಲ್ಲ ಸರ್. ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೀವಿ, ಕಾನೂನಿನಿಂದ ಏನೇ ಉತ್ತರ ಕೊಡ್ಬೇಕು ಅದೆಲ್ಲ ನಾವು ಕೊಡ್ತೀವಿ. ಎಲ್ಲ ಬಂದು ಸಿನಿಮಾ ನೋಡಿ ಅಷ್ಟೇ ಸರ್ ನಾನು ಕೇಳ್ಕೊಳ್ಳೋದು. ಸಿನಿಮಾ ನೋಡಿ ತುಂಬಾ ಕಷ್ಟಪಟ್ಟು ಶ್ರಮ ಮಾಡಿ 3 ವರ್ಷ ಸತತವಾಗಿ ಮಾಡಿರೋದು ಜನ ಮೋಸ ಆಗಲ್ಲ. ನೀವು ಎಷ್ಟೇ ದುಡ್ಡು ಕೊಟ್ಟಿರ್ತಾರೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ಧ್ರುವ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಇದೀಗ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿ, ಸ್ಪಾಟ್ ಮಹಜರು ಪ್ರಕ್ರಿಯೆಗೆ ಸಿದ್ಧತೆಗಳಾಗ್ತಾ ಇದೆ ಅಂತ ಹೇಳಿ ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ಎಸ್ ಸ್ಮಿತಾ, ಸದ್ಯ ಈಗ ನಾಗರಬಾವಿಯಲ್ಲಿರುವಂತಹ ಈ ಸಂತ್ರಸ್ತೆ ಏನಿದೆ ಆಕೆಯ ಬಾಡಿಗೆ ಮನೆಯಲ್ಲಿ ಸದ್ಯ ಈಗ
ಮಹಜರನ್ನ ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆಕೆ ಆರೋಪ ಮಾಡಿದಂತೆಯೇ ಈ ಮಡೆನೂರು ಮನುನೇ ಆಕೆಗೆ ಈ ಬಾಡಿಗೆ ಮನೆಯನ್ನ ಕೊಡ್ತಿದ್ದಾಗಿತ್ತಂತೆ. ಅದೇ ಒಂದು ಮನೆಯಲ್ಲಿ ಆಕೆಯ ಮೇಲೆ ಅತ್ಯಾಚಾರ ನಡೆದಿದೆ, ಹಾಗೆ ಹಲ್ಲೆಯನ್ನ ಕೂಡ ಮಾಡಿದ್ದಾರೆ. ಅಲ್ಲದೆ ನನಗೆ ತಾಳಿ ಕಟ್ಟಿದ್ದು ಕೂಡ ಅದೇ ಮನೆಯಲ್ಲಿ ಅಂತ ಹೇಳಿ ಸಂತ್ರಸ್ತೆ ಆರೋಪವನ್ನ ಮಾಡಿದ್ರು. ಸದ್ಯ ಈಗ ಪೊಲೀಸರು 5 ದಿನಗಳ ಕಾಲ ಕಸ್ಟಡಿಗೆ ಪಡೆದು ನಾಗರಬಾವಿಯ ಸಂತ್ರಸ್ತೆಗೆ ಮನೆಯಲ್ಲಿ ಸದ್ಯ ಮಹಜರು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಮಹಜರ್ ಪ್ರಕ್ರಿಯೆ ಮುಗಿದ ನಂತರ ಆತನನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದು ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಈಗಾಗಲೇ ಸಂತ್ರಸ್ತೆಯ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಆಕೆಯ ಬಳಿ ಇರುವಂತಹ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ತನಿಖಾಧಿಕಾರಿಗಳ ಕೈಗೆ ನೀಡಿದ್ದಾಳೆ. ಹೀಗಾಗಿ ಆಕೆ ನೀಡಿದಂತಹ ಸಾಕ್ಷಿಗೆ ಸಂಬಂಧಪಟ್ಟ ಹಾಗೆ ಈತನನ್ನ ತನಿಖಾಧಿಕಾರಿಗಳು ಪ್ರಶ್ನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಈಗಾಗಲೇ ಮಡೆನೂರು ಮನು ವಿಚಾರಣೆ ಸಂದರ್ಭದಲ್ಲಿ ಆತ ಹೇಳ್ತಾ ಇರುವಂತದ್ದು ಇದು ಷಡ್ಯಂತ್ರ, ನಾನು ಅವಳು ಸಮ್ಮತಿಯ ಮೇರೆಗೆ ಇಬ್ರು ನಡುವೆ ಸಂಬಂಧ ಇತ್ತು ಅಂತ ಹೇಳಿ ಆತ ಈಗಾಗಲೇ ಹೇಳಿಕೆಯನ್ನ ನೀಡ್ತಾ ಇದ್ದಾನೆ. ಆದ್ರೆ ಈಗ ಸಡನ್ ಆಗಿ ನನ್ನ ಫಿಲ್ಮ್ ಬರುವಂತಹ ಸಂದರ್ಭದಲ್ಲಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡುವಂತಹ ಕಾರಣಕ್ಕಾಗಿ ಆಕೆಯ ಬಳಿಯಲ್ಲಿ ಇಬ್ರು ನಟರು ಹಾಗೆ ಓರ್ವ ಲೇಡಿ ಡಾನ್ ಯಾರೋ ಇದ್ದಾರೆ, ಅವರು ಸೇರ್ಕೊಂಡು ಈ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಅಲ್ಲದೆ ನನಗೆ ಪದೇ ಪದೇ ಕಳೆದ ಈ ಫಿಲ್ಮ್ ನಾನು ಯಾವಾಗ ಕುಲದಲ್ಲಿ ಕೀಳಾವುದು ಆ ಫಿಲ್ಮ್ ಅಲ್ಲಿ ನಟನೆಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತೀನಿ, ಅಲ್ಲಿಂದನೂ ಕೂಡ ನನ್ನ ಮೇಲೆ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ತನಿಖಾಧಿಕಾರಿಗಳ ಮುಂದೆ ಹೇಳಿಕೆಯನ್ನ ದಾಖಲಿಸುವ ಕೆಲಸವನ್ನ ಮಾಡಿದ್ದಾರೆ. ಈಗ ಇವತ್ತು ಸಂತ್ರಸ್ತೆಯನ್ನ ಮತ್ತೊಂದು ಬಾರಿ ವಿಚಾರಣೆಯನ್ನ ಮಾಡಿ ಆಕೆಯಿಂದ ಕೆಲವೊಂದಿಷ್ಟು ಮಾಹಿತಿಗಳನ್ನ ಪಡೆದುಕೊಂಡಿದ್ದಾರೆ, ಸಾಕ್ಷ್ಯಾಧಾರಗಳನ್ನ ಪಡ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಈಗ ಮಡೆನೂರು ಮನುವನ್ನ ಪ್ರಶ್ನೆ ಮಾಡ್ತಾರೆ ತನಿಖಾಧಿಕಾರಿಗಳು. ಸ್ಮಿತಾ, ಧನ್ಯವಾದ ಧ್ರುವ ಮಾಹಿತಿಗಾಗಿ. ಕಿರುತೆರೆ ನಟ ಮನು ವಿರುದ್ಧ ಲವ್ ಸೆಕ್ಸ್ ಧೋಕಾ ಕೇಸ್ ದಾಖಲಾಗಿತ್ತು. ಇದೀಗ ಮನು ಪತ್ನಿ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ತನ್ನ ಗಂಡ ಬೆಳೀತಾ ಇದ್ದಾರೆ ಅಂತ ಹೇಳಿ ಷಡ್ಯಂತ್ರ ಮಾಡಲಾಗ್ತಾ ಇದೆ, ಬೇಕಂತಲೇ ಆತನ ವಿರುದ್ಧ ಪಿತೂರಿಯನ್ನ ಮಾಡಲಾಗಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಆರೋಪಿ ಮಡೆನೂರು ಮನು ಪತ್ನಿ ಹೇಳಿಕೆ ನೀಡಿದ್ದಾರೆ. ಬೆಳಿಬೇಕು ಅಂತ ಹೇಳ್ತಿದ್ದವರೇ ಇದೀಗ ಆರೋಪ ಮಾಡ್ತಿರೋದು ಯಾಕೆ? ಅವರಿಬ್ಬರ ಸಂಬಂಧದ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೆ ಆಕೆ ಹೇಳಿದೆಲ್ಲವೂ ಸುಳ್ಳು. ಗಂಡನ ವಿಚಾರದಲ್ಲಾಗಿರುವ ಅನ್ಯಾಯಕ್ಕೆ ನ್ಯಾಯ ಸಿಗೋವರೆಗೂ ನಾನು ಹೋರಾಟವನ್ನ ಮುಂದುವರಿಸ್ತೇನೆ ಅಂತ ಮಡೆನೂರು ಮನು ಪತ್ನಿ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಷಡ್ಯಂತ್ರಗಳು ಸರ್, ಇಂಥ ಟೈಮಲ್ಲೇ ಬರ್ಬೇಕಾ? ಇಲ್ಲ ರಿಲೀಸ್ ಆದ್ಮೇಲಾದ್ರೂ ಬರ್ಬೋದಾಯ್ತು, ಇಲ್ಲ ಮುಂಚೆನೆ ಬರ್ಬೋದು. ಇದೆಲ್ಲ ಷಡ್ಯಂತ್ರ ಸರ್, ಷಡ್ಯಂತ್ರ. ತನಿಖೆ ಆದ್ಮೇಲೆ ನಿಮ್ಗೆಲ್ಲ ಗೊತ್ತಾಗುತ್ತಲ್ಲ ಸರ್. ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೀವಿ, ಕಾನೂನಿನಿಂದ ಏನೇನು ಉತ್ತರ ಕೊಡ್ಬೇಕೋ ಅದೆಲ್ಲ ನಾವು ಕೊಡ್ತೀವಿ. ಎಲ್ಲ ಗೊತ್ತು. ಸಿನಿಮಾ ನೋಡಿ ಅಷ್ಟೇ ಸರ್ ನಾನು ಕೇಳ್ಕೊಳ್ಳೋದು. ಸಿನಿಮಾ ನೋಡಿ ತುಂಬಾ ಕಷ್ಟಪಟ್ಟು ಶ್ರಮ ಮಾಡಿ 3 ವರ್ಷ ಸತತವಾಗಿ ಮಾಡಿರೋಂಥ ಮೂವಿ. ಜನ ಮೋಸ ಆಗಲ್ಲ, ನೀವು ಎಷ್ಟೇ ದುಡ್ಡು ಕೊಟ್ಟಿರ್ತಾರೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ಧ್ರುವ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕ